ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ APN ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನ್ನ ಈ ತಿರುಪಾವೈ ಸಂಚಿಕೆಗಳ ವಿಡಿಯೋಗಳನ್ನು ನೋಡಿ ಆನಂದಿಸ್ತಾ ಇದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು 3ನೇ ದಿನ. ಗೊತ್ತು, ಧನುರ್ಮಾಸ ಈಗ ಆರಂಭವಾಗಿದೆ. ತುಂಬ ಚಳಿಯ ಮುಂಜಾನೆ, ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ಗೊತ್ತು, ಇರಲಿ. ಆದರೂ ಕೂಡ ಇವತ್ತಿನ ಒಂದು ಪಾಶುರವನ್ನು ನೋಡೋಣ. ஓங்கி உலகளந்த உத்தமன் பேர் பாடி நாங்களும் நம்பாவை சாற்றி நீராடினால் தீங்கின்றி நாடெல்லாம் திங்கள் மும்மாறி பெய்து ஓங்கு பெருஞ்சன்னல் உடுகயலுகள பூங்குவளைப்போதில் புரிவண்டு கண்படிப்ப தேங்காதே பொக்கிருந்து சீர்த்த முலை பற்றி வாங்க குடம் நிறைக்கும் வள்ளல் பெரும் ಪಶುக்கள் ನೀಂಗಾದ ಸೆಲ್ವಂ ನಿರೈಂದೇಲೋರ್ ಎಂಪಾವಾಯ್ ಅನ್ನುವಂತಹ ಈ ಪಾಶುರದಲ್ಲಿ ಆಂಡಾಳ್ ದೇವಿ ನಮಗೆ ಬಹಳಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾಳೆ. ಅದರಲ್ಲಿ ಇಲ್ಲಿ ನಮ್ಮ ಆಚಾರ್ಯರು ಎಂಥವರು ಅಂತ ಅಂದರೆ, ಯಾರು ಆಸೆಯಿಂದ, ಒಂದು ಆಸಕ್ತಿಯಿಂದ ಅವರ ಬಳಿ ಹೋಗ್ತಾರೋ, ಯಾವುದಕ್ಕೆ? ಹೊಸ ವಿಷಯಗಳನ್ನು ಕಲಿಯೋದಕ್ಕೆ. ಅವರಿಗೆ ನಮ್ಮ ಆಚಾರ್ಯರು ನಾನ್ ಸ್ಟಾಪ್ ಆಗಿ, ಹಾಲು ಹಾಗೇ ಹೇಗೆ ಬರುತ್ತೋ, ನಾವು ಕರೆಯೋದು ಕೂಡ ಬೇಡ, ಒಂದು ಹಸುವಿನ ಬಳಿ ಹೋಗಿ ಹಾಲು ಹಾಗೇ ಸುರಿತಾ ಇದ್ರೆ ಅದು ಹೇಗೆ ಸುರಿಯುತ್ತೋ ಆ ರೀತಿ ವಿಷಯಗಳನ್ನು ನಮ್ಮ ಆಚಾರ್ಯರು, ನಾವು ಆಸೆ ಹಾಗೂ ಆಸಕ್ತಿಯಿಂದ ಅವರ ಬಳಿ ಹೋದರೆ ನಮಗೆ ಕೊಡ್ತಾರೆ ಅಂತ ಹೇಳಿ ಈ ಪಾಶುರದಲ್ಲಿ ತೋರಿಸ್ತಾ ಇದ್ದಾಳೆ. ಅದಲ್ಲದೆ ಇಲ್ಲಿ ಬಹಳಷ್ಟು ವಿಶೇಷ ಅರ್ಥಗಳು ಈ ಪಾಶುರದಲ್ಲಿ ಅಡಗಿವೆ. ಇದನ್ನೆಲ್ಲ ನೀವು ಕೇಳಬೇಕು ಅಂತ ಅಂದರೆ ವಿವರವಾಗಿ ಇಂದು ಸಂಜೆ 6ರಿಂದ 7 ನಮ್ಮ ಮೈಸೂರಿನ ಆಂಡಾಳ್ ಮಂದಿರದ ಪ್ರಿಮಿಸಿಸ್ ಆ ಒಂದು ಹಾಲ್ಗೆ ನೀವು ಬಂದರೆ ಅದನ್ನು ಉಪನ್ಯಾಸವನ್ನು ಸಂಪೂರ್ಣವಾಗಿ ಕೇಳ್ಬೋದು. ಇದರ ಜೊತೆಗೆ 23, 24, 25 ಇದೇ ತಿಂಗಳು ಪಾದುಕಾ ಸಹಸ್ರ ಮಹೋತ್ಸವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂನಲ್ಲಿ ನಡೆಯಲಿದೆ. ಇದರಲ್ಲಿ 23 ಹಾಗೂ 24ನೇ ತಾರೀಕು ಶ್ರೀ ಪಾದುಕಾ ಸಹಸ್ರ ಸದಸ್ ನಡೆಯಲಿದೆ ವಿವಿಧ ಭಾಷೆಗಳಲ್ಲಿ. ಅದರೊಂದಿಗೆ 25ನೇ ತಾರೀಕು ಪಾದುಕಾ ಸಹಸ್ರ ಮಹೋತ್ಸವ, ಪಾದುಕಾ ಸಹಸ್ರ ಪಾರಾಯಣದೊಂದಿಗೆ ನಡೆಯಲಿದೆ. ಇದರಲ್ಲಿ ವಿಶೇಷವಾದ ಸಂಗತಿ ಸ್ವಾಮಿ ದೇಶಿಕರ ತಿರುವಡಿ ತೊಳುದಲ್. ಇದನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಡೇಟ್ಸ್ ನೋಟ್ ಮಾಡ್ಕೊಳ್ಳಿ. ಇದೇ ಡಿಸೆಂಬರ್ 23, 24, 25. ಧನ್ಯವಾದ.